ಆಗಿ 30 ವರ್ಷ ಆಗಿದೆ. ಸ್ವಾಮಿಯವರು ಮಾಡಿ ಹೋಗಿದ್ದಾರೆ. ಅಲ್ಲಿ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಸ್ವಾಮಿ ಹರಿಸ್ತಾ ಇದ್ದಾರೆ. ಎಲ್ರಿಗೂ ಇದು ಮಾಡಿ ಒಳ್ಳೇದಾಗಲಿ. ನಮಸ್ಕಾರ. ಇವತ್ತು ಗುರು ಪೌರ್ಣಿಮೆ ಪ್ರಯುಕ್ತ ಗಿರಿನಗರದ ಸಾಯಿಬಾಬಾ ಮಂದಿರದಲ್ಲಿ ಬಹಳ ಒಂದು ವಿಶೇಷವಾದಂತಹ ಪೂಜೆ ಶ್ರದ್ಧಾಭಕ್ತಿಗಳಿಂದ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಸಾಕಷ್ಟು ಸಹಸ್ರ ಸಂಖ್ಯೆಯಲ್ಲಿ ಬಂದು ಬಾಬಾ ಅವರ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ತಾ ಇದ್ದಾರೆ. ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂತಂಥ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ಗುರು ಪೌರ್ಣಿಮೆ ಪ್ರಯುಕ್ತವಾಗಿ ಇವತ್ತು ದೇಶಾದ್ಯಂತ ಎಲ್ಲ ಮಂದಿರಗಳಲ್ಲಿ ಮಠಗಳಲ್ಲಿ ಸ್ವಾಮಿ ಸಂತರುಗಳ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಈ ಒಂದು ಕೈಂಕರ್ಯಗಳು ನಡೀತಾ ಇದ್ದಾವೆ. ಇದು ಎಲ್ಲವೂ ಯಶಸ್ವಿಯಾಗಲಿ. ಬಾಬಾ ಅವರ ದಯೆಯಿಂದ ಗುರುಗಳ ದಯದಿಂದ ಎಲ್ಲ ದೇಶದಲ್ಲಿ ನೆಮ್ಮದಿ ಶಾಂತಿ ಸುಖ ಸಮೃದ್ಧಿಯಾಗಿ ನೆಲೆಸುವಂತಾಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇವತ್ತು ಬಾಬಾ ಅವರ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೀವಿ. ಅವರ ಆಶೀರ್ವಾದ ಎಲ್ರಿಗೂ ಲಭ್ಯವಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ನಮಸ್ಕಾರ. ಜೈ ಸಾಯಿರಾಮ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ವಾಯ್ಸ್ ಕೇಳಿಸದಾ? Guru Purnima wishes to all the devotees, and today it's tremendous response is there, and this temple has been founded by Swami Prabodhananda Swamiji, and we have got one more ashram in Nedigatta also, near Madhur district. There also this same puja is being conducted, and a lot of people are coming on a day-to-day basis, and day by day actually the number of devotees are increasing, and many people are experiencing, so all different experiences are there for a lot of people, and it is a pleasure coming to this temple, and it's enough. ಸಾಯಿರಾಮ್. ಪೂಜ್ಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯವರ ಪಾದಾರವಿಂದಗಳಿಗೆ ಫಸ್ಟ್ ನಮಸ್ಕರಿಸ್ತಾ, ಇವತ್ತಿನ ದಿನ ಗುರುಪೂರ್ಣಿಮೆ ಕಾರ್ಯಕ್ರಮ ಗಿರಿನಗರದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ, ಹಾಗೂ ಈ ಒಂದು ಗಿರಿನಗರದ ಸಾಯಿ ಮಂದಿರ ತುಂಬ 25 ವರ್ಷಗಳಿಂದ ಭರ್ಜರಿಯಾಗಿ ಹಾಗೂ ಮತ್ತು ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ಬಾಬುನ ಹತ್ರ ತಮ್ಮ ಕಷ್ಟ ಸುಖಗಳನ್ನ ಪ್ರತಿಯೊಂದನ್ನು ಸಹ ಹೇಳ್ಕೊಳ್ತಾರೆ. ಅದಕ್ಕೆಲ್ಲ ಸಾಯಿನಾಥ ಅವ್ರಿಗೆ ವರನ್ನು ಸಹ ಕೊಟ್ಟಿದ್ದಾರೆ.
ಹಾಗೆ ಪೂಜ್ಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಅವರು ಇಲ್ಲಿ ಪ್ರತಿಯೊಂದು ಭಕ್ತರಿಗೂ ಸಹ ಹೇಗೆ ಅಂತಂದರೆ ಇಲ್ಲಿ ಒಂದು ಮಿರಾಕಲ್ ಅಂತ ಹೇಳ್ಬೋದು, ಆ ಥರ ಒಂದು ಪವಾಡ ಕೂಡ ಇಲ್ಲಿ ನಡೆಯುತ್ತೆ. ಅಂಥ ಒಂದು ಶ್ರೀ ಕ್ಷೇತ್ರ ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು. ಅಷ್ಟು ಒಂದು ತುಂಬ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಮನಸ್ಪೂರ್ವಕವಾಗಿ ಅಷ್ಟು ತುಂಬ ಒಂದು ಬಾಬನ ಆಶೀರ್ವಾದ ಇಲ್ಲಿ ಭಕ್ತಾದಿಗಳಿಗೆ ಸಿಗುತ್ತಾ ಇದೆ. ಪ್ರತಿಯೊಂದು ಹೇಳಿದ್ನಲ್ಲ, ಅಷ್ಟೊಂದು ಪವಾಡಗಳು ಕೂಡ ಇಲ್ಲಿ ನಡೆದಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಶ್ರೀ ಗಿರಿನಗರ ಸಾಯಿ ಮಂದಿರ ತುಂಬ ಯಶಸ್ಸಿಂದ ನಡೀತಾ ಇದೆ. ನೋಡಿ, ನೀವೇ ನೋಡ್ಬೋದು ಭಕ್ತಾದಿಗಳು ಹೇಗೆ ಬರ್ತಾ ಇದ್ದಾರೆ ಅಂತ. ಅಂದರೆ ಸಾಯಿನಾಥನ ಕೃಪೆ ಸಹ ಎಲ್ಲ ಭಕ್ತಾದಿಗಳಿಗೂ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಶ್ರೀ ಸಾಯಿ ಚಂದ್ರಮೌಳೇಶ್ವರನು ಸಹ ಅಷ್ಟೇ, ಇಲ್ಲಿ ಪ್ರತಿ ಸೋಮವಾರ ಗುರುಗಳಿದ್ದಾಗ ಅವ್ರು ತೀರ್ಥ ಕೊಡ್ತಾಯಿದ್ರು. ಆ ತೀರ್ಥದಿಂದ ಪವಾಡ ಕೂಡ ನಡೆದಿದೆ. ಎಷ್ಟೊಂದು ಜನ ಸಹ, ನಾನು ಸುಳ್ಳು ಹೇಳೋ ಅಂಥದ್ದೇನಿಲ್ಲ, ನೀವೇ ಭಕ್ತಾದಿಗಳನ್ನ ಇಲ್ಲಿ ಕೇಳ್ಕೊಬೋದು, ಅಷ್ಟೊಂದು ಪವಾಡಗಳು ಇಲ್ಲಿ ನಡೆದಿದೆ. ಹಾಗೆ ಇಲ್ಲಿನ ಸಾಯಿನಾಥ ಹೇಳ್ತಾ ಇದ್ದೀನಲ್ಲ, ಸಾಯಿನಾಥನ ಕೃಪೆ ಪ್ರತಿಯೊಬ್ಬರಿಗೂ ಸಿಗಲಿ, ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲನೂ ಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಸಹ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಸಹ ಆ ಸಾಯಿನಾಥ ಒಳ್ಳೇದು ಮಾಡಲಿ. ಅವ್ರ ಮನಸ್ಸಲ್ಲಿ ಏನೇನು ಕೇಳ್ಕೊಳ್ತಾರೋ ಅದನ್ನೆಲ್ಲನೂ ಸಹ ಸಾಯಿನಾಥ ಅವ್ರಿಗೆ ಕೊಡಲಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಕೃತಿ ಎಲ್ಲರಿಗೂ ಸಹ, ಪ್ರತಿಯೊಬ್ಬರಿಗೂ ಸಹ ಪ್ರಕೃತಿ ಒಳ್ಳೇದು ಮಾಡಬೇಕು. ಮಳೆ ಬೆಳೆ ಇರ್ಬೋದು, ರೈತನಿಗೂ ಸಹ ಮಳೆ ಬೆಳೆ ಇರ್ಬೋದು, ಅದೆಲ್ಲನೂ ಸಹ ಆಗಲಿ, ಸಮೃದ್ಧಿ ಆಗಲಿ ಅಂತ ನಾನು ಸಾಯಿನಾಥನಲ್ಲಿ ಕೇಳ್ಕೊಳ್ತಾ ಶ್ರೀ ಸಾಯಿನಾಥನಿಗೆ ನಮಸ್ಕಾರ ಮಾಡಿ.